ಕೋಟಿ ಅನ್ನೋ ಹೆಸರಿನ ಸ್ಪೆಸಿಫಿಕ್ ಇದೆಯಾ? ಇಲ್ಲ ಸರ್, ಅದು ಒಂದು ಅಂದರೆ ಅವನು ಕೋಟಿ ರೂಪಾಯಿನಾ ಅಥವಾ ಏನಾದ್ರು ಸ್ಪೆಸಿಫಿಕ್ ಆಗಿದೆಯಾ? ಇಲ್ಲ, ಒಂದು ದುಡ್ಡಿಗೆ ಸಂಬಂಧಪಟ್ಟ ಒಂದು ಹೆಸರು ಬೇಕಾಗಿತ್ತು ನಾಯಕ ನಟನಿಗೆ. ಯಾಕೆ ನಾಯಕನ ಪಾತ್ರಕ್ಕೆ? ಯಾಕೆಂದರೆ ಅವನ ಉದ್ದೇಶ ಈ ಸಿನಿಮಾದ ಕತೆ ಶುರುವಾದಾಗ ಇಷ್ಟ ಆಗಬೇಕು ದುಡ್ಡು ಅಂತ. ಅದು ಕೋಟಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ನನಗೆ. ಅದು ಆದರೆ ಕೋಟಿ ಅಂತ ಸಹಜವಾಗಿ ಹೆಸರು ಬರಲಿಲ್ಲ ನಾಯಕನಿಗೆ. ಕತೆ ಬರಿತಾ ಇರುವಾಗ ಒಂದು ಸನ್ನಿವೇಶ ಆಯಿತು, ಒಬ್ಬ ವ್ಯಕ್ತಿ ಸಿಕ್ಕಿದ ನನಗೆ, ಕೋಟೀಶ್ವರ ಅಂತ. ಅರೆ ಇದು ಚೆನ್ನಾಗಿದೆಯಲ್ಲ ಅಂತ ಅನಿಸ್ತು. ಅವರು ನಮ್ಮನೆಯ ಫಿಲ್ಟರ್ ರಿಪೇರಿ ಮಾಡೋಕ್ಕೆ ಆ್ಯಕ್ಚುಲಿ ಬಂದಿದ್ದ ವ್ಯಕ್ತಿ. ಅವ್ರ ಹೆಸರು ಹೇಳಿದಾಗ ಅರೆ ನನಗೆ ಪಬ್ಲಿಕ್ ಟಿವಿ ಹೆಸರು ಸೆಟ್ಲ್ ಆದಂಗೆ ಹೀಗಾಗಿ ಏನು ಹೆಸರು ಇಡಬೇಕು ಅಂತ ಓಡಾಡ್ತಿದ್ದೆ. ಉಳಿದಿರಲಿಲ್ಲ ಕರೆಕ್ಟಾಗಿ. ಏನೇನೋ ಹೆಸರು ಲೈಸೆನ್ಸ್ ತಂದುಬಿಟ್ಟಿದ್ದೀವಿ, ಹೆಸರಿಲ್ಲ ನಮ್ಮ ಹತ್ರ. ಎಲ್ಲೋ ಹೋಗ್ತಾ ಇದ್ದೆ, ಸಿಗ್ನಲಲ್ಲಿ ನಿಂತಿದ್ದೆ, ಫ್ರಂಟಲ್ಲಿ ಒಂದು ಲಾರಿ ನಿಂತ್ಕೋತು, ಬ್ಯಾಕಲ್ಲಿ ಪಬ್ಲಿಕ್ ಕ್ಯಾರಿಯರ್ ಅಂತ ಬರೆದಿತ್ತು. ನಮ್ಮ ಹುಡುಗನಿಗೆ ಕಾರ್ ತಿರ್ಗಿಸಿ ವಾಪಸ್ಸು ಅಂದೆ. ಇಫ್ ಲಾರಿ ಕ್ಯಾನ್ ಬಿ ಎ ಪಬ್ಲಿಕ್ ಕ್ಯಾರಿಯರ್ ಟು ಕ್ಯಾರಿ ಗೂಡ್ಸ್, and I can become public TV to carry the news. ವಾವ್, ಸೊ ಸೂಪರ್. ಹೀಗೆ ಆಗಿದ್ದು ಸರ್. ಅಷ್ಟೇ. ಹಾಗೆ ಕೆಲವು ಸರಿ ಹಾಗೆ ಸ್ಟ್ರೈಕ್ ಆಗೋದು. ಹಾಗೆ ಕೋಟಿ ಅಂತ ಹೆಸರಾಯಿತು. ಅದಕ್ಕೆ ಮಲ್ಟಿಪಲ್ ಲೆವೆಲಲ್ಲಿ ಒಂದು ಮೀನಿಂಗು ಬರೋದ್ರಿಂದ ಯಾವಾಗಲೂ ಅದು ಮಜಾ ಆಗುತ್ತೆ. ಅದಕ್ಕೊಂದು ವರ್ಲ್ಡ್ ಪ್ಲೇ ಸಿಗುತ್ತೆ ಅನ್ನೋದು. ಓಕೆ, ಔಟ್ ಆಫ್ ಕ್ಯೂರಿಯಾಸಿಟಿ, ನೀವು ₹1 ಮಾಡಿದ್ದೀರಾ? ಹ್ಞೂ ಸರ್, ನಾನು ಬಡವರ ಸ್ಕಲ್ಗಿಂತ ಮುಂಚೆ ಏನು ಮಾಡಿರಲಿಲ್ಲ, ಅಥವಾ ಯಾರೂ ಕೊಟ್ಟಿರಲಿಲ್ಲ ನಮ್ಗೆ, ಅದನ್ನು ತೋರಿಸೂ ಇರಲಿಲ್ಲ ಅಷ್ಟು ದುಡ್ಡೆಲ್ಲ. ಬಡವರ ಸ್ಕಲ್ಲಲ್ಲಿ ನಾನೇ ನಿರ್ಮಾಣ ಮಾಡ್ಕೊಂಡಿದ್ದರಿಂದ ಕನ್ನಡಿಗರು ಅದರಲ್ಲಿ ಪಿಕ್ಚರ್ ಚೆನ್ನಾಗಿ ನೋಡಿ ಅದರಲ್ಲಿ ಕೊಟ್ಟರು. ಮತ್ತು ಇನ್ನೇನು ಕೋಟಿ ಆಗೋದಿ ನೀವು ಆಗೋಗಿದೆಯಲ್ಲ.